ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆ ಹೇಗಿದೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾರ್ಯ ಶ್ರೀತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನೈಶ್ಚರನ ಆರಾಧನೆಯನ್ನು ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ. ಪ್ರತಿ ಶನಿವಾರ ಅಲ್ವಾ, ತಾವೆಲ್ಲ ಮಾಡ್ತಾ ಇದ್ದೀರಾ. ಶನೈಶ್ಚರ ಗ್ರಹ ಕರ್ಮಸೂಚಕನಾಗಿರತಕ್ಕಂಥವನು. ಹೀಗಾಗಿ ನಾವು ಏನು ಪಾಪಕರ್ಮ ಮಾಡಲಿ, ಪುಣ್ಯಕರ್ಮ ಮಾಡಲಿ, ಅಥವಾ ಇನ್ನೊಬ್ಬರ ಒತ್ತಡಕ್ಕೆ ನಾವು ಮಾಡಿದಂಥ ಯಾವುದೋ ಕಾರ್ಯಗಳು, ಇವುಗಳೆಲ್ಲ ವಿಭಾಗಗೊಳ್ತಾ ಹೋಗುತ್ತೆ. ಇದು ಈ ವಿಭಾಗದಲ್ಲಿ ಬರುತ್ತೆ, ಇದು ಈ ವಿಭಾಗದಲ್ಲಿ, ಹೀಗೆ ಇದನ್ನೆಲ್ಲ ಶನೈಶ್ಚರ ತಂದು ಕೊಡ್ತಾನೆ ನಮಗೆ. ಅವನ ದಶಾಭುಕ್ತಿ. ವಸ್ತುತಃ ಎಲ್ಲ ಗ್ರಹಗಳಿಗೂ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇರುತ್ತೆ. ಜಾತಕದಲ್ಲಿ ಲಗ್ನದಿಂದ ಹಿಡಿದು ವಿವಿಧ ಸ್ಥಾನಗಳನ್ನು, ಭಾವಗಳನ್ನು ಗಮನಿಸಿಕೊಂಡಾಗ ಆಯಾ ಗ್ರಹಗಳು ಯಾವ ಭಾವಾಧಿಪತಿನೋ ಆ ಭಾವಾಧಿಪತಿ ಬಂದಾಗ, ಅವನ ದಶಾಭುಕ್ತಿ ಕಾಲ ಬಂದಾಗ ಅದರ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಶನೈಶ್ಚರ ಅಂತಲೇ ಅಲ್ಲ, ಎಲ್ಲ ಗ್ರಹಗಳಿಗೂ ಆಸಕ್ತಿ ಇದೆ. ಏನಿದೆ? ನಮ್ಮದೇ ಶಾಸ್ತ್ರದಲ್ಲಿ ಪ್ರಶ್ನಾ ಮಾರ್ಗಮಲ್ಲಿ ಒಂದು ಮಾತು ಬರುತ್ತೆ. ಪೂರ್ವಾರ್ಜಿತಂ ಕರ್ಮ ಶುಭಂ ವಾ ಯದಿ ವಾ ಶುಭಂ. ಪೂರ್ವಾರ್ಜಿತ ಕರ್ಮ ಅಂತಕ್ಕಂಥದ್ದು ಶುಭಂ ವಾ ಅಶುಭಂ, ಶುಭವೇ ಆಗಲಿ ಅಶುಭವೇ ಆಗಲಿ, ತಸ್ಯ ಪಂಕ್ತಿಂ ಗ್ರಹ ಸರ್ವೇ. ಒಂದೊಂದು ಗ್ರಹವು ಅದರ ಕಾಲದಲ್ಲಿ ಸೂಚಯಂತಿ ಇಹ ಜನ್ಮನಿ, ಈ ಜನ್ಮದಲ್ಲಿ ಸೂಚಿಸ್ತಾರೆ. ಏನು? ಪೂರ್ವಜನ್ಮದ ಕರ್ಮಗಳು, ನಾವೇನು ಮಾಡ್ಕೊಂಬಂದಿದ್ದೀವೋ ಅದನ್ನು ಸಂಚಿತವಾಗಿರ್ತಕ್ಕಂಥದ್ದು, ಕೂಡಿಟ್ಕೊಂಡಿರ್ತಕ್ಕಂಥ ಯಾವ ಫಲ ಇದೆ ಅದು ಈ ಜನ್ಮದಲ್ಲಿ ತಸ್ಯ ಪಂಕ್ತಿಂ ಗ್ರಹ ಸರ್ವೇ ಸೂಚಯಂತಿ ಇಹ ಜನ್ಮನಿ. ಆಯಾ ಗ್ರಹಗಳು ಅವರ ದಶಾಭುಕ್ತಿ ಕಾಲಗಳಲ್ಲಿ ಆ ಫಲವನ್ನು ಸೂಚಿಸ್ತಾರೆ ಅಂತ. ತನ್ಮೂಲಕ ನಮಗಿಂಥದ್ದೊಂದು ಪ್ರಾರಬ್ಧವೋ, ಇನ್ನೊಂದು ಯಾವುದೋ ಸಂತೋಷವೋ, ಅಥವಾ ಇನ್ಯಾವುದೋ ಒಂದು ಪಟ್ಟವೋ, ಇದೆಲ್ಲ ಬಂದು ಒದಗುತ್ತೆ ನಮಗೆ. ನಾವು ಅಂದ್ಕೋತೀವಿ, ಅಯ್ಯೋ ಪ್ರಾರಬ್ಧವಶಾತ್ ಬಂದುಬಿಟ್ಟಿದೆ, ಇದು ಗ್ರಹಚಾರ, ಏನಪ್ಪ ಮಾಡೋದು ಇದಕ್ಕೆ ಅಂತ. ನೋವು, ಯಾರೋ ಬಿದ್ದಿರ್ತಾರೆ, ಗಾಯವಾಗಿರುತ್ತೆ, ಇನ್ನೇನೋ ಸಾಲ, ಇನ್ಯಾವುದೋ ಒಂದು ಪ್ರಮಾದ ಅಂತೂ ಬಂದಿರುತ್ತೆ ಒಂದು ಶರೀರಕ್ಕೆ, ಇಲ್ಲ ಮನಸ್ಸಿಗೆ. ಆವಾಗ ನಮಗೇನು ಅನಿಸುತ್ತೆ, ಪಾಪ ಎಲ್ಲ ಅದಕ್ಕೂ ಶನೈಶ್ಚರ ದೂಡ್ಬಿಡ್ತೀವಿ. ಶನೈಶ್ಚರ ಕಾರಣದಿಂದಾಗಿ 7.7 ನಡೀತಾ ಇದೆ, ಈ ಕಾರಣದಿಂದ ಈ ಥರ ಮನಸ್ಸಿರುತ್ತೆ. 7.7 ಇದ್ದರಷ್ಟೇ ಪಾಪ ಶನೈಶ್ಚರನ ಬೈಕೋಬೇಕಾಗಿಲ್ಲ. 7.7 ಇದ್ದವ್ರು ತುಂಬ ಚೆನ್ನಾಗಿರೋರು ಇದ್ದಾರೆ. ಹೀಗಾಗಿ ಎಲ್ಲದಕ್ಕೂ ಅದೇ ಶನೈಶ್ಚರನ ಕಾರಣ ಅಂತಾರಲ್ಲ, ಆ ಥರ ಹೇಳಬಾರ್ದು. ಶನೈಶ್ಚರ ತುಂಬ ಶುಭ ಗ್ರಹ, ಶುಭ ಫಲವನ್ನು ಕೊಡ್ತಕ್ಕಂಥ ಗ್ರಹ. ಅವನು ಅಕಸ್ಮಾತ್ ನೀಚ ಸ್ಥಾನದಲ್ಲೋ ದುಸ್ಥಾನದಲ್ಲೋ ಇದ್ದು ಅವನ ದಶಾಕಾಲದಲ್ಲಿ ಸೂಚಿಸ್ತಾನೆ. ಪಾಪ ಏನು ಮಾಡೋದು, ಕಳ್ಕೋಬೇಕಲ್ರಿ. ನಾವು ಅವಶ್ಯಮನುಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ ಅಂತ ಮಾತಿದೆ. ಅವಶ್ಯವಾಗಿ ಬಂದೇ ಬರುತ್ತೆ, ಹೋಗಲೇಬೇಕು. ಎಷ್ಟೇ ರಾಜಪಟ್ಟದಲ್ಲಿದ್ದರೂ ರೋಗ ಬರದೇ ಇರುತ್ತಾ? MBBS ಓದ್ಕೊಂಡಿರ್ತಾರಪ್ಪ ಡಾಕ್ಟ್ರು, MD ಮಾಡಿರ್ತಾರೆ, MS ಮಾಡಿರ್ತಾರೆ, ಇನ್ನೂ ಏನೇನೋ ಶಸ್ತ್ರಚಿಕಿತ್ಸೆ, ಎಲ್ಲದರಲ್ಲೂ ಪರಿಣಿತಿಯಾಗಿರ್ತಕ್ಕಂಥ ದಿ ಬೆಸ್ಟ್ ಡಾಕ್ಟರ್ ಅಂತ ಕನ್ಸಿಡರ್ ಮಾಡ್ತಿರಲ್ಲ ನೀವೆಲ್ಲ. ಆ ಡಾಕ್ಟ್ರಿಗೆ ಹೋಗಿ ಕೇಳಿ, ಅವ್ರಿಗೂ ತಲೆನೋವು ಬರುತ್ತೆ ರೀ, ಅವ್ರಿಗೂ ಕಣ್ಣು ಇರುತ್ತೆ, ಅವ್ರಿಗೂ ಉದರ ಬಾಧೆ, ಇನ್ನೇನೋ ಸಮಸ್ಯೆ ಇದ್ದೇ ಇರುತ್ತೆ. ಓದಿದ್ದೀನಿ ನಾನು ಡಾಕ್ಟ್ರ್ ಅಂದ್ಮದ್ದು ಕಾಯಿಲೆ ಬರದೇ ಇರುತ್ತೆ ಅಂದರೆ ಬರುತ್ತೆ.
ಏನು ಮಾಡೋದು? ಅದಕ್ಕೆ ಮಾತ್ರೆ ತೊಗೋಬೇಕು. ಡಾಕ್ಟ್ರು ಮಾಡೋದು ಅದನ್ನೇ, ತಲೆನೋವು ಬಂದಿದೆಯಪ್ಪ ಮಾತ್ರೆ ತೊಗೋತೀನಿ ಈಗ ನಾನು, ಸರಿ ಹೋಗುತ್ತೆ. ಹಾಗೆ ಯಾವುದೋ ಒಂದು ಬಂದಿರುತ್ತೆ ಪಾಪ ಗ್ರಹಚಾರ ವಶಾತ್, ಗ್ರಹಾರಾಧನೆ ಮಾಡಿ ಶನಿವಾರ ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ಶನೈಶ್ಚರನ ಪ್ರಾರ್ಥನೆ, ಅವನಿಗೆ ತೈಲಾಭಿಷೇಕ ಮಾಡಿಸಿದ್ರೆ ತುಂಬ ಶ್ರೇಷ್ಠವಾದ ಫಲ ಕೊಡ್ತಾನೆ. ಹೀಗಾಗಿ ಈ ದಿವಸ, ಈ ಶನಿವಾರ ದಿವಸ ನೀವು ಶನೈಶ್ಚರ ಮಂದಿರಕ್ಕೆ ಹೋಗಿ ತೈಲ ದಾನ ಮಾಡಿ, ತುಂಬ ವಿಶೇಷವಾದ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ನೀವು ಹೇಳಿದ ಹಾಗೆ MBBS ಓದಿದ್ರು ಅಂದ ತಕ್ಷಣ ಡಾಕ್ಟ್ರಿಗೆ ಏನು ಕಾಯಿಲೆ ಬರದೇ ಇರುತ್ತೆ. ಅದೇ ರೀತಿ ಶನಿ ಮಹಾದೇವನನ್ನು ದೂರಿದ ತಕ್ಷಣ ನಮ್ಮ ಎಲ್ಲ ರೋಗ ರುಜಿನಗಳಾಗಿರ್ಬೋದು ಅಥವಾ ತಾಪತ್ರಯಗಳಾಗಿರ್ಬೋದು ದೂರ ಆಗೋಲ್ಲ. ಆತನನ್ನು ಪೂಜೆ ಮಾಡೋದ್ರಿಂದ ಒಂದಿಷ್ಟು ಶುಭ ಫಲಗಳನ್ನು ಪಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಶಿರ್ಸಿಯಿಂದ ಚೇತನ್ ಅವರು ಕಳಿಸಿದ್ದಾರೆ. ಚೇತನ್ ಅವರ ಜನ್ಮ ದಿನಾಂಕ 9/2/1976. ಹುಟ್ಟಿದ ಸಮಯ ಮಧ್ಯಾಹ್ನ 12:30. ಏನಾದರೂ ಕಷ್ಟ ಇದೆಯಾ ಜಾತಕದಲ್ಲಿ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೇತನ ಅವರ ಪ್ರಶ್ನೆ, ಏನಾದರೂ ಜಾತಕದಲ್ಲಿ ದೋಷ ಕಾಣ್ತಾ ಇದೆಯಾ, ಕಷ್ಟದ ಕಾಲ ಇದೆಯಾ ಅಂತ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಪ್ರತಿ ಜಾತಕದಲ್ಲೂ ಕಷ್ಟ ಸುಖ ಎರಡು ಬರೆದಿರುತ್ತೆ. ಹೀಗಾಗಿ ಈಗ ಕಾಲ ಹೇಗಿದೆ ಅದನ್ನು ನೋಡೋಣ, ಆತಂಕ ಮಾಡ್ಕೋಬೇಡಿ. ಕಷ್ಟವಿದೆಯೋ ಇಲ್ವೋ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಲ್ಲಿ ಚಂದ್ರನಿದ್ದಾನೆ. ಚಂದ್ರ ಅಲ್ಲಿ ಉಚ್ಚ ಸ್ಥಾನ ಚಂದ್ರನಿಗೆ, ಮತ್ತು ಕುಜ ಅವರಿಬ್ಬರು ಒಟ್ಟಿಗೆ ಸೇರಿದರೆ ಅದನ್ನು ಶಶಿಮಂಗಳ ಯೋಗ ಅಂತ ಕರೀತಾರೆ. ಎರಡು ಗ್ರಹಗಳು ಒಂದೊಂದು ಕಡೆ ಸೇರಿದರೆ ಅದು ವಿಶೇಷವಾದ ಯೋಗಗಳಾಗುತ್ತೆ. ಆ ರೀತಿಯಲ್ಲಿ ಈ ಶಶಿಮಂಗಳ ಯೋಗದಲ್ಲಿ ಬಹಳ ವಿಶೇಷವಾದ ಲಕ್ಷ್ಮೀ ಅನುಗ್ರಹ ಉಂಟಾಗುತ್ತೆ ಅಂತ ಹೇಳುತ್ತೆ. ನೋಡೋಣ, ಈಗ ಪ್ರಸ್ತುತ ಕಾಲ ಯಾವುದಿದೆ? ಲಕ್ಷ್ಮೀ ಅನುಗ್ರಹ ಇದೆ, ಆದರೆ ಅವೆರಡರ ಗ್ರಹಗಳ ದಶಾಭಕ್ತಿನೂ ಬೇಕಲ್ಲ. ಈಗ ತಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಚಂದ್ರ ಕಳೆದು ಕುಜ ಪ್ರಾರಂಭವಾಗಿದೆ. ಸಂತೋಷ, ಕುಜನ ಕಾಲದಲ್ಲಿ ಇದ್ದೀರಾ. ಕುಜ ಈಗ ಪ್ರೆಸೆಂಟ್ ಕೂಡ ತುಂಬ ಚೆನ್ನಾಗಿದ್ದಾನೆ, ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ನಿಮಗೆ ಲಗ್ನಾಧಿಪತಿ ಶುಕ್ರ ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಅದೊಂದು ಸ್ವಲ್ಪ ಹೀಗಾಗಿ ಮತ್ತು ರೋಗ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕು ಅನ್ನೋದು ಬಿಟ್ಟರೆ ಉಳಿದ ಹಾಗೇನೂ ಸಮಸ್ಯೆ ಇಲ್ಲ. ಹೀಗಾಗಿ ಆತಂಕ ಬೇಡ. 2027 ಜುಲೈವರೆಗೆ ಏನೂ ತೊಂದರೆ ಇಲ್ಲ. ಇವರೇ ಏನಾದರೂ ಕಷ್ಟ ಇದೆಯಾ ನೋಡಿ ಅಂತಂದರೆ ಏನೂ ಕಷ್ಟ ಇಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಸುಖವಾಗಿರಬಹುದು ತಾವು. ಅದೇ ಪ್ರತಿ ದಿವಸ ನೀವು ನಾಗಕವಚ ಹೇಳ್ಕೊಳ್ಳಿ, ಅದು ಆರೋಗ್ಯವನ್ನು ಕಾಪಾಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಾಗರದಿಂದ ರವೀಂದ್ರ ಅವರು ಕಳಿಸಿದ್ದಾರೆ. ರವೀಂದ್ರ ಅವರ ಜನ್ಮ ದಿನಾಂಕ 19/1/1971. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಏನಾದರೂ ಸಮಸ್ಯೆ ಇದೆಯಾ ಜಾತಕದಲ್ಲಿ ಅಂತ ಇವರು ಕೂಡ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರವೀಂದ್ರ ಅವರ ಪ್ರಶ್ನೆ, ಅವರು ಕೂಡ ಅದೇ ಪ್ರಶ್ನೆ ಕಳಿಸಿದ್ದಾರೆ, ಜಾತಕದಲ್ಲಿ ಸಮಸ್ಯೆ ಇದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಲ್ಲಿ ರವಿ ಇದ್ದಾನೆ, ಅಷ್ಟಮಾಧಿಪತಿ. ಪ್ರಸ್ತುತ ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ರಾಹು ಭಕ್ತಿ ನಡೀತಾ ಇದೆ ಮಾರ್ಚ್ವರೆಗೆ. ಆಮೇಲೆ ಗುರು ಪ್ರಾರಂಭವಾಗುತ್ತೆ ಮಾರ್ಚ್ ನಂತರ. ನೋಡಿ, ದ್ವಿತೀಯದಲ್ಲಿ ರಾಹು ಇದ್ದರೆ, ಅವನ ಕಾಲ ನಡೀತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಕಲಹಗಳು, ಹಣಕಾಸಿನ ವ್ಯತ್ಯಾಸ ಆಗಬಹುದು, ಅಥವಾ ಒರಟು ಮಾತು, ಆಹಾರ ವ್ಯತ್ಯಾಸ, ಹೀಗೆ ಹೇಳಿದೆ. ಸ್ವಲ್ಪ ಹುಷಾರಾಗಿರಬೇಕು. ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ವಿಶೇಷ ಪಂಚಾಮೃತ ಸೇವೆ ಮಾಡಿಸಿ, ಅದನ್ನು ಪ್ರಸಾದ ತಗೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹಾಸನದಿಂದ ಲಿಂಗರಾಜು ಅವರು ಕಳಿಸಿದ್ದಾರೆ. ಲಿಂಗರಾಜು ಅವರ ಜನ್ಮ ದಿನಾಂಕ 30/11/1990. ಹುಟ್ಟಿದ ಸಮಯ ಬೆಳಗ್ಗೆ 8:15. ಆರೋಗ್ಯ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲಿಂಗರಾಜು ಅವರ ಪ್ರಶ್ನೆ ಆರೋಗ್ಯ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅದು ಕೇತು ಜೊತೆಗೆ. ಪ್ರಸ್ತುತ ನೋಡೋಣ, ಚಂದ್ರದಶೆಯಲ್ಲಿ ತಮಗೆ ಶುಕ್ರ ಭಕ್ತಿ ನಡೀತಾ ಇದೆ, ಶುಕ್ರ ವ್ಯಯದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕಿವ್ರೆ. ಶುಕ್ರ ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಆರೋಗ್ಯ ನಿಮಿತ್ತ, ಮತ್ತು ತುಂಬ ಅನುಕೂಲ ಫಲಕ್ಕಾಗಿ ನೀವು ಒಂದು
6 ಕೆ ಜಿಯಷ್ಟು ಈ ಅವರೇ ಕಾಳು ಅಥವಾ ಅವರೇ ಧಾನ್ಯ ಅದನ್ನು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು. ಅದನ್ನು ದಯವಿಟ್ಟು ಮಾಡಿ. ಶುಕ್ರ ಶಾಂತಿ, ಅವರೇ ಧಾನ್ಯ ದಾನ, ಇದು ತುಂಬ ಅನುಕೂಲ ಆಗುತ್ತೆ. ಇದೊಂದು ಪ್ರಯತ್ನ ಮಾಡಿ ಆರೋಗ್ಯ ಕಾರಣದಿಂದಾಗಿ. ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಶನೈಶ್ಚರ ಶಾಂತಿ ಬೇಕು. ಯಾಕೆಂದರೆ ಕಲತ್ರ ಸ್ಥಾನವನ್ನು, ವಿವಾಹ ಸ್ಥಾನವನ್ನು ಪಾಪಗ್ರಹ ವೀಕ್ಷಿಸ್ತಾ ಇದ್ದಾನೆ ಶನೈಶ್ಚರ. ಕಲತ್ರಭೇ ಪಾಪಯುತೆ ತದೃಷ್ಟೇ, ದೃಷ್ಟಿ ಇದೆಯಲ್ಲ ಅದು ಪಾಪಗ್ರಹಗಳ ದೃಷ್ಟಿ ಬಿದ್ದರೆ ಕಲತ್ರ ಹಾನಿಂ ಅಂತ ಹೇಳುತ್ತೆ. ಹೀಗಾಗಿ ಶನಿಶಾಂತಿ ಮಾಡಿಸೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಆ ದೋಷ ನಿವಾರಣೆಯಾಗಿ ಶುಭ ಫಲ. ಗ್ರಹಗಳನ್ನು ನಮಸ್ಕಾರ ಮಾಡಿದ್ರೆ ನಾನು ಈಗಷ್ಟೇ ಹೇಳಿದ್ನಲ್ಲ, ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಒಂದು ವಿಶೇಷ ಫಲ ಇದೆ, ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಚಿತ್ರ ಅವರು ಕಳಿಸಿದ್ದಾರೆ. ಚಿತ್ರ ಅವರ ಜನ್ಮ ದಿನಾಂಕ 12/2/2000, ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಿತ್ರ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಕುಂಭಲಗ್ನವಾಗಿದೆ. ಇದು ದ್ವಿತೀಯಾಧಿಪತಿ ತೃತೀಯದಲ್ಲಿ ಶನಿ ಚಂದ್ರರ ಜೊತೆಗಿರ್ತಕ್ಕಂಥ ಸ್ವಲ್ಪ ಆಲಸ್ಯವನ್ನು ಸೂಚಿಸುತ್ತೆ. ಹೀಗಾಗಿ ಆಲಸ್ಯ ಬಿಡಬೇಕು. ಕೋಪ ಇದೆ ನಿಮಗೆ, ಕೋಪವನ್ನು ಬಿಡಬೇಕು. ಹೇಗೆ ಅಂತಂದರೆ ಹೇಳ್ತೀನಿ. ಈಗ ಚಂದ್ರದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮಗೆ ವ್ಯಯದ ಲಗ್ನದಲ್ಲಿದ್ದಾನೆ, ಅದು ಪಂಚಮಾಧಿಪತಿ. ಓಕೆ, ಪಂಚಮಾಧಿಪತಿ ಅವನು ನೀಚಾಭಿಲಾಷಿ ಇರಲಿ, ಆದರೂ ತೊಂದರೆ ಇಲ್ಲ, ನಿಮಗೆ ಅನುಕೂಲ ಇದೆ. ಹೈಯರ್ ಸ್ಟಡೀಸಿಗೆ ಇತ್ಯಾದಿಗೆ ಅನುಕೂಲ ಆಗುತ್ತೆ. ಆದರೆ ತಪ್ಪದೇ ನೀವು ಸುಬ್ರಹ್ಮಣ್ಯನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಎರಡೂ ತಪ್ಪದೇ ಮಾಡಬೇಕು. ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗೋದು, ಶನಿವಾರ ಆಂಜನೇಯನ ಪ್ರಾರ್ಥನೆ ಮಾಡೋದು, ಇದನ್ನು ತಪ್ಪಿಸಬೇಡಿ. ಎಲ್ಲಿವರೆಗೂ? ನಿಮಗೆ ಕೆಲಸ ಸಿಗುವವರೆಗೆ, ಅಂದರೆ ಅಧ್ಯಯನ ಮುಗಿಯುವವರೆಗೆ ನೀವು ಇದನ್ನು ಬಿಡಬಾರ್ದು. ಅಲ್ಲಿ ಹೋಗಿ ಜೇನಿನ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಎರಡೂ ಕಡೆ ಅದನ್ನು ಮಾಡಿಸಿ ಪ್ರಸಾದ ತಗೊಳ್ಳಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರುಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಶುಕ್ರ ಸ್ವಕ್ಷೇತ್ರದಲ್ಲೇ ಇದ್ದಾನೆ ತುಲಾ ರಾಶಿಯಲ್ಲಿ. ಇನ್ನು ರವಿ, ಚಂದ್ರ, ಬುಧ, ಕುಜ ಜೊತೆ ಈ ದಿವಸ ಮಾಂದಿ ಉದಿಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. 5 ಗ್ರಹಗಳಿದ್ದಾವೆ ಈ ದಿವಸ. ಇನ್ನು ರಾಹು, ಶನೈಶ್ಚರ ಯಥಾ ಪ್ರಕಾರ ಕುಂಭಮೇನಗಳಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಈ ದಿವಸ ಚಂದ್ರ ಸುಖಾಧಿಪತಿ, ಪಕ್ಷದ ಬಲ ಸ್ವಲ್ಪ ಮಟ್ಟಿಗೆ ಚಿಗುರ್ತಾ ಇದೆ, ತೊಂದರೆ ಇಲ್ಲ. ಆದರೆ ಈ ದಿವಸ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಗೃಹ ಅಲಂಕಾರ ವ್ಯಾಪಾರಗಳಿಗೆ, ವಸ್ತ್ರ ಅಲಂಕಾರ, ಆಭರಣ ಅಲಂಕಾರ ಅಥವಾ ಇನ್ಯಾವುದೋ ವಾಹನ ಅಲಂಕಾರ, ಹೀಗೆ ತುಂಬ ಕಲೆಗಳಲ್ಲಿ, ಡಿಸೈನಿಂಗ್ ಫೀಲ್ಡ್ಸ್ಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ತೊಡಕು ಇದೆ, ಯಾಕೆಂದರೆ ಚಂದ್ರ ಮಾಂದಿ ಜೊತೆಗಿರೋದ್ರಿಂದಾಗಿ ಚೆನ್ನಾಗಿ ಇರ್ತಾರೆ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಆರೋಪವೋ ಮತ್ತೊಂದು ನಷ್ಟವೋ ಈ ಥರ ಉಂಟಾಗೋ ಸಾಧ್ಯತೆ ಕೂಡ ಇದೆ. ಎರಡೂ ತೋರಿಸ್ತಾ ಇದೆ ಈ ದಿವಸ. ಹೀಗಾಗಿ ಶುಭಾಶುಭ ಎರಡೂ ಇದೆ. ಹುಷಾರು, ಎಚ್ಚರ ವಹಿಸಿ. ಹೆಣ್ಮಕ್ಳು ನಷ್ಟ, ದುಃಖ, ವ್ಯಥೆ ಇಂಥದ್ದೊಂದು ವಾತಾವರಣಕ್ಕೆ ಸಿಕ್ಕಾಕೊಳ್ತೀರ. ತುಂಬ ಆತ್ಮೀಯರಿರ್ತಾರೆ, ಅವರಿಂದಲೇ ಸ್ವಲ್ಪ ಏನೋ ಮನಸ್ಸಿಗೆ ಪೆಟ್ಟಾಗ್ಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೆಲ್ಲ ತೊಂದರೆ ಇಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಎಲ್ಲ ತುಂಬ ಚೆನ್ನಾಗಾಗುತ್ತೆ ಈ ದಿವಸ. ಅನುಕೂಲ ಉಂಟಾಗುತ್ತೆ. ಸಹಕಾರ, ಸಪೋರ್ಟಿಂದಾಗಿ ಬೇಗ ಕೆಲಸ ಆಗ್ತಕ್ಕಂಥದ್ದು. ಎಲ್ಲೋ ಹೋಗಬೇಕಪ್ಪ, ಸಂಜೆ ಬೇಗ ಮುಗಿಸ್ಬೇಕು ಅಂದರೆ ಓಕೆ, ಅದಕ್ಕೆ ಅವಕಾಶ ಇದೆ. ಇನ್ನು ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ತಾಪ, ನಿಮ್ಮ ಆಲೋಚನೆ ಅವರ ಆಲೋಚನೆ ವ್ಯತ್ಯಾಸ ಇರ್ತದೆ. ಸ್ವಲ್ಪ ಮಟ್ಟಿಗೇನೋ ಇರುಸು ಮುರುಸು ಈ ಥರ ಇದೆ. ದೂರ ಪ್ರಯಾಣ, ವಿದೇಶ ಪ್ರಯಾಣ ಇದ್ದರೆ ಅದಕ್ಕೆ ತೊಡಕು ಬರೋದು, ಮೊಟಕಾಗೋದು, ಪೋಸ್ಟ್ಪೋನ್ ಆಗೋದು, ಹೀಗೆ ಕೆಲವೆಲ್ಲ ತೊಡಕಿದೆ ಈ ದಿವಸ. ಹೀಗಾಗಿ ಅದರ ಕಡೆ ಗಮನ ಕೊಡಿ ಅಂತಂದರೆ ಏನು ಅರ್ಥ ಅಂತಂದರೆ, ಆಗದೇ ಇದ್ದರೆ ಏನು ಮಾಡೋದಪ್ಪ, ಸಹಿಸ್ಕೋಬೇಕಾಗತ್ತೆ. ಆಯಿತು, ಮುಂದಕ್ಕೆ ಹೋಗಲಿ ಬಿಡಪ್ಪ, ಇವತ್ತೇನು ಪ್ರಾರಬ್ಧ ಇತ್ತು, ತಪ್ಪು ತತ್ಲಾಗೆ ಅಂತ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕಾಗತ್ತೆ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಈ ದಿವಸ ನೋಡಿ, ನೀವು ಕೂಡ ದುರ್ಗಾ ಸನ್ನಿಧಾನಕ್ಕೆ ಒಂದು ಕ್ಷೀರ ಸಮರ್ಪಣೆ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಹಿರಿಯರ, ಸೀನಿಯರ್ಸ್ ಸಪೋರ್ಟ್ ಸಿಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ ಈ ದಿವಸ. ಮತ್ತು ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಕೆಲಸ, ವಹಿವಾಟು, ಇನ್ನೇನೋ ಒಂದು ಅವುಗಳಲ್ಲೆಲ್ಲ ಒಂದು ವಿಶೇಷ ಸಾಧನೆ
ಧನಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮಗೆ ಹೆಣ್ಮಕ್ಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಸಾಲ, ಶತ್ರುಗಳ ಬಾಧೆ, ವೈಷಮ್ಯ, ಬಂಧು ವೈಷಮ್ಯ ಅಂತೀವಲ್ಲ ಅದು ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಸ್ಕಿನ್ ಅಲರ್ಜಿ ಆಗೋ ಸಾಧ್ಯತೆ ಕೂಡ ಇದೆ. ಈ ದಿವಸ ಏನೋ ಒಂದು ರೀತಿಯ ವಿಚಿತ್ರವಾದ ಪ್ರಯಾಸವಾಗುತ್ತೆ, ಇನ್ನೇನೋ ಸ್ಕಿನ್ ರಿಲೇಟೆಡ್ ಸಮಸ್ಯೆ, ಅದು ನಿಮಗೆ ಉಲ್ಬಣ ಅನಿಸುತ್ತೆ. ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ ಇದೆ. ಈ ದಿವಸ ಬುದ್ಧಿ ಚುರುಕಾಗಿರುತ್ತದೆ, ಹಿರಿಯರ ಸಹಕಾರ ಚೆನ್ನಾಗಿದೆ, ದೈವಾನುಕೂಲ ಚೆನ್ನಾಗಿದೆ ಮುಖ್ಯವಾಗಿ. ಹೀಗೆ ಹಲವು ರೀತಿಯಲ್ಲಿ ಅನುಕೂಲ ಇದೆ ಇವರ ಈ ದಿವಸ. ತೊಂದರೆ ಏನಪ್ಪ ಅಂದರೆ ಮಕ್ಕಳ ವಿಚಾರದಲ್ಲೇ ಸ್ವಲ್ಪ ಕಿರಿಕಿರಿ ಇರುಸು ಮುರುಸಾಗಿಬಿಡುತ್ತೆ, ಅವ್ರ ವಿಚಾರದಲ್ಲಿ ನಿಮಗೆ ತಲೆ ಕೆಟ್ಟು ಹೋಗುತ್ತೆ, ಆ ರೀತಿಯ ಒಂದು ಲಕ್ಷಣ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಈ ದಿವಸ ನಿಮಗೆ ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ನೋಡಿ ಅಧಿಕಾರದ ಬಲ, ಮತ್ತೊಂದು ಈ ಥರದ್ದು ಒಂದು ಅವಕಾಶ ಉಂಟಾಗುತ್ತೆ, ಹೊಸ ಪ್ರಯತ್ನಕ್ಕೆ ನಿಮಗೊಂದು ಚಾನ್ಸ್ ಸಿಗುತ್ತೆ. ಈ ರೀತಿಯಲ್ಲಿ ಅವಕಾಶ ಚೆನ್ನಾಗಿದೆ ಇವರ ಈ ದಿವಸ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹೆಣ್ಮಕ್ಳು ಹುಷಾರು ಪ್ರಯಾಣ ವಿಚಾರದಲ್ಲಿ. ಮತ್ತು ಸ್ನೇಹಿತರ ವಿಚಾರದಲ್ಲೂ ಸ್ವಲ್ಪ ತಕರಾರು, ಏನೋ ಒಂದು ಸಮಸ್ಯೆ, ಆ ಥರದ್ದು ಒಂದು ಲಕ್ಷಣ ಕಾಣ್ತಾ ಇದೆ. ಕೃಷಿಕರಿಗೆ, ಭೂ ವ್ಯಾಪಾರಿಗಳಿಗೆ, ಭೂ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹುಷಾರಾಗಿರಬೇಕು. ಈ ದಿವಸ ನೀವು ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ತೊಡಕಿದೆ ಇವರೇ. ಈ ದಿವಸ ಲಘು ಬಗೆಯಲ್ಲಿ ಕೆಲಸ ಆಗಲ್ಲ, ಚಿಟಿಕೆ ಹೊಡೆಯೋದನ್ನು ಮುಗಿಸೋಣ ಅಂತಂದ್ರೆ ಆಗಲ್ಲ, ಹಾಗಾಗಲ್ಲ. ಈ ದಿವಸ ಕಾಯಬೇಕಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ವಿರೋಧ ಬರಬಹುದು ಈ ದಿವಸ, ನಿಮ್ಮ ಕೆಲಸಗಳಿಗೆ ವಿರೋಧ, ಅಡ್ಡಿ, ಈ ಥರದ್ದು ಒಂದು ಸಾಧ್ಯತೆ ಇದೆ. ಆದರೆ ಮನೆಯಲ್ಲಿ ಅನುಕೂಲ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ, ಪ್ರಾಶಸ್ತ್ಯ, ಮನೆಯಲ್ಲಿ ಒಂದು ಸಮಾಧಾನ ಸಿಗ್ತಕ್ಕಂಥದ್ದು, ಈ ರೀತಿಯ ಅನುಕೂಲ ಇದೆ. ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಹಣ್ಣಿನ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಕೆಲವು ಭಾಗಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಭಯ, ಆತಂಕ ಇದೆ. ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಈ ದಿವಸ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮಗೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಹೊಸ ಕೆಲಸ, ನಿಮ್ಮ ಜವಾಬ್ದಾರಿ ಅಂದರೆ ಯಾವುದೋ ಒಂದು ಕೆಲಸದ ಜವಾಬ್ದಾರಿ ನಿಮ್ಮ ತಲೆಗೆ ಬರುತ್ತೆ ಈ ದಿವಸ, ನಿಭಾಯಿಸ್ತೀರ ಕೂಡ ಚೆನ್ನಾಗಿದೆ. ಮತ್ತು ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ, ಯೋಚನೆ ಮಾಡಬೇಡಿ. ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಕುಟುಂಬದವ್ರ ಜೊತೆಗೆ ಸ್ವಲ್ಪ ತಗಾದೆ ಬರಬಹುದು, ಹುಷಾರು. ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ದೇವರ ಸ್ಮರಣೆ ಮರೆತು ಹೋಗ್ಬಿಡ್ತೀವಿ ನಾವು, ಮನೆ ದೇವರ ಸ್ಮರಣೆ ಮಾಡ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲೇ 5 ಗ್ರಹಗಳಿದಾವ್ರಿ, ಹೀಗಾಗಿ ಸ್ವಲ್ಪ ಹುಷಾರು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬಿಡುತ್ತೆ, ಮನಸ್ಸು ಗೊಂದಲವಾಗುತ್ತೆ, ಚಂಚಲ ಸ್ವಭಾವ ಉಂಟಾಗುತ್ತೆ. ಚಿತ್ತೋತ್ಥ ಸ್ಥಾನಕ್ಕೆ ಎಲ್ಲ ಗ್ರಹಗಳ ದೃಷ್ಟಿ ಇರೋದ್ರಿಂದ ಅತಿಯಾದ ಬಯಕೆಗಳು, ಇದು ಬೇಕು ಅದು ಬೇಕು ಮತ್ತೊಂದು, ಹೀಗೆ ಅತಿಶಯವಾದ ಇದು ಉಂಟಾಗುತ್ತೇನು, ಬಯಕೆಗಳಾಗುತ್ತೆ. ತನ್ಮೂಲಕ ತೊಂದರೆಗೆ ಅನುಭವಿಸೋ ಸಾಧ್ಯತೆ ಇದೆ, ಹುಷಾರು. ಆದರೆ ಗುರುವಿನ ಅನುಗ್ರಹ ಇದೆ ರೀ ನಿಮಗೆ, ಹೀಗಾಗಿ ಗುರುಗಳ ಮಾರ್ಗದರ್ಶನ ಅಥವಾ ಗುರು ಸೇವೆ, ಗುರುದರ್ಶನ, ಇದರಿಂದ ನಿಮಗೆಲ್ಲ ತೊಡಕು ನಿವಾರಣೆ ಆಗಿಬಿಡುತ್ತೆ. ಇದ್ದರೂ ಹೀಗೆಲ್ಲ ಅದು ನಿವಾರಣೆಗೂ ಅವಕಾಶ ಇದೆ, ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ. ಆರೋಗ್ಯ ಅಲ್ಲಿ ಸ್ವಲ್ಪ ಶರೀರಕ್ಕೆ ಪೆಟ್ಟಾಗಬಹುದು, ಬೆಂಕಿಯೋ, ಚಾಕು, ಕತ್ತರಿ, ಮತ್ತೊಂದು ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ನೀವು ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ತುಂಬ ತೊಡಕನ್ನು ಸೂಚಿಸ್ತಾ ಇದೆ. ವಿಘ್ನಗಳು, ತೊಡಕುಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ, ಹುಷಾರು. ಈ ದಿವಸ ನೀವು ಮುಖ್ಯವಾಗಿ ಪರಿಶ್ರಮ, ಕೆಲಸದ ಒತ್ತಡ ನಿಮ್ಮನ್ನು ಸ್ವಲ್ಪ ಕುಸಿಯೋ ಹಾಗೆ ಮಾಡುತ್ತೆ, ಹೆಚ್ಚಿನ ಹೊರೆ ಅದು ಉಂಟಾಗುತ್ತೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ ಈಗ, ಹೀಗಾಗಿ ಹುಷಾರು. ವ್ಯಾಪಾರಿಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಹಿರಿಯರಿಂದ, ದೊಡ್ಡಮ್ಮ, ಚಿಕ್ಕಮ್ಮ, ದೊಡ್ಡವರಿಂದ ನಿಮಗೆ ತುಂಬ ಸಹಕಾರ ಸಿಗೋ ಸಾಧ್ಯತೆ ಚೆನ್ನಾಗಿದೆ, ಅವರ ಮಾರ್ಗದರ್ಶನ. ಆ ಸ್ಥಾನದಲ್ಲಿ ಇರ್ತಕ್ಕಂಥವರಿಂದ ಸಹಾಯ, ಸಲಹೆ ತುಂಬ ಚೆನ್ನಾಗಿದೆ. ಇದರ ಸ್ನೇಹಿತರಿಂದಲೂ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಒಂದು ನವಧಾನ್ಯ ದಾನ ಮಾಡಿ. ಎಲ್ಲಿಗೆ ಅಂದರೆ ಗುರು ಸನ್ನಿಧಾನಕ್ಕೆ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. 3-4 ಬಗೆಗಳಲ್ಲಿ ಈ ದಿವಸ ಲಾಭ ಕಾಣ್ತೀರಾ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ವಿದೇಶ ವಹಿವಾಟಿನ ಸಂಪರ್ಕ ಏರ್ಪಾಡಾಗೋದು, ಇನ್ಯಾವುದೋ ಒಂದು ಹೊಸ ಕಂಪನಿಯೋ ಅಥವಾ ಹೊಸ ಕೆಲಸದ ಕಡೆಗೆ ಹೊಸ ಆಲೋಚನೆಗಳು, ಅದರ ಅವಕಾಶಗಳು ದೊರೀತಕ್ಕಂಥ ಸಾಧ್ಯತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ನೋಡಿ, ಎಲ್ಲ ರಾಶಿಗೂ ಒಂಥರ ಆದರೆ ಮಕರಕ್ಕೆ ಮಾತ್ರ ವಿಶೇಷವಾಗಿದೆ ಈ ದಿವಸ, ವಿಶೇಷ ಫಲ ತಗೋತೀರ ಈ ದಿವಸ. ಮನೆ ದೇವರು ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ.
ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು ಇದೆ, ಅನುಕೂಲವೂ ಇದೆ. ಶುಭಾಶುಭ ಮಿಶ್ರವಾಗಿದೆ ಈ ದಿವಸ ಸ್ವಲ್ಪ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಆಮೇಲೆ ನೀವು ಕೆಲಸಕ್ಕೆ ಹೋಗೋದು ತುಂಬ ಒಳ್ಳೆಯದು. ದೈವ ಆರಾಧನೆ, ದೈವ ಪ್ರಾರ್ಥನೆ, ಹಿರಿಯರ ಭೇಟಿ ಇದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಲ್ಲಿ ತುಂಬ ವಿಶ್ವಾಸ ಪ್ರೀತಿ ಬರುತ್ತದೆ ಈ ದಿವಸ. ಮಕ್ಕಳಿಂದ ಸಹಕಾರ ಕಾಣಲಿಕ್ಕೆ ಅವಕಾಶ ಇದೆ. ಹಣಕಾಸಿನ ಅನುಕೂಲ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲ ಇದೆ. ವೃತ್ತಿಯಲ್ಲಿ ಸಹಕಾರ, ಹಿರಿಯರ ಸಹಕಾರ ಸಿಗುತ್ತೆ. ಮಕ್ಕಳಿಂದ ಬಹಳ ವಿಶೇಷವಾದ ಅನುಕೂಲ ಸಹಕಾರ ಉಂಟಾಗುತ್ತೆ ಈ ದಿವಸ. ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ. ಸ್ನೇಹಿತರ ವಿಚಾರದಲ್ಲಿ, ಬಂಧುಗಳ ವಿಚಾರದಲ್ಲಿ ಹುಷಾರು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗೋ ಸಾಧ್ಯತೆ ಇದೆ ಈ ದಿವಸ. ಯಾವುದೋ ಪೂಜೆ ಪುನಸ್ಕಾರ ಹೇಳಿದರು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು, ಅಮ್ಮ ಕೇಳಲ್ಲ ಮಾತು, ಹೀಗೆ ತಾಯಿಗೆ ಬೇಜಾರು, ಈ ಥರ ಆಗಿಬಿಡುತ್ತೆ. ಇದಕ್ಕೆ ಈಶ್ವರನ ಆರಾಧನೆ, ಈಶ್ವರ ಸ್ಮರಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದಾದ ಮಂತ್ರ ಗಮನಿಸಿ. ಓಂ ಘನರೂಪಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ, ಅದರ ಜೊತೆಗೆ ವೀಕ್ಷಕರ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.